ಓಕೆ, ರೂಮ್ ಚೆಕ್ಔಟ್ ಮಾಡಿದ್ವಿ. ಆಯ್ತು ಚೆನ್ನಿ. ಚಲೋ ಬ್ರದರ್, ಸಿಕ್ಕಾಪಟ್ಟಿ ವೇಟ್ ಆಗೈತೆ ಇವತ್ತು. ಇಷ್ಟು ವೆಯ್ಟ್ ಹಾಕಬಾರ್ದು ಆ್ಯಕ್ಚುಲಿ. ಅವರು ರೆಕಮೆಂಡ್ ಮಾಡೋದೇನಪ್ಪ ಅಂತಂದ್ರೆ 7 kg ಹಾಕ್ಬೇಕತ್ತಾರೆ. ಸೊ ಓಕೆ, ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಓಕೆ, ಫೋಟೋ ಸೆಷನ್ ಆಯ್ತು. ನಾನು ಉಳ್ಕೊಂಡಿದ್ದ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಕೃಷ್ಣ ರೆಸಿಡೆನ್ಸ್ ಅಂತೇಳಿ ನೀವು ನೋಡತ್ತಿರ್ಬೇಕು. ಇಲ್ಲೇ ಬಾಜುನ ಹೋಟೆಲ್ ಐತಿ, ಸಖತ್ತಾಗೈತಿ. ಅದೆಲ್ಲ ಚಲೋ ಕೊಡ್ತಾರೆ ಮತ್ತು ಊಟನೂ ಚಲೋ ಇತ್ತು. ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ವಿ. ನೆಕ್ಸ್ಟ್ ಇವತ್ತು ಬೆಳಗ್ಗೆ ಇಲ್ಲೇ ನಾಷ್ಟ ಆಯ್ತು. ಸೊ ಇವತ್ತು ಸೆಕೆಂಡ್ ಡೇ. ಇವತ್ತೊಂದಿಷ್ಟು ಪ್ಲೇಸಸನ್ನು ಕವರ್ ಮಾಡೋಣ ಅಂತ. ಆ್ಯಕ್ಚುಲಿ ಅರ್ಬಿ ತರಲಿಲ್ಲ, ಸಾರಿ ಸುಬಿ. ಓಕೆ, ಲೆಟ್ಸ್ ಮೂವ್. ಸ್ವಲ್ಪ ಕೋಲ್ಡ್ ಸ್ಟಾರ್ಟಿಗೆ ಇಟ್ಟಿದ್ದೆ. ನಿನ್ನೆ ಆನ್ ಎವ್ರೇಜ್ ಎಷ್ಟು ಬಂತಪ್ಪ ಅಂದ್ರೆ 28 ಬಂದೈತಿ. ಯಾಕಪ್ಪ ಅಂತಂದ್ರೆ ನಿನ್ನೆ ಸ್ವಲ್ಪ ಮಾಗೋಡ್ ಫಾಲ್ಸ್ ಅದೆಲ್ಲ ಹೋಗಿ ಬಂದಲ್ಲ. ಸೊ 28 ಬಂದೈತಿ. ಮೊಬೈಲಿಂದ ಹಾಕೋ. ಯಾರೆಲ್ಲ ಹಿಂಗೆ ಮೊಬೈಲಿಂದ ರೊಕ್ಕ ಹೇಳ್ತೀರಿ ಕಾಮೆಂಟ್ ಮಾಡಿರಿ. ಹತ್ತಿರ ಕೊಡ್ಸೇನೆ. ಇದು ಒಂದ ನೋಡ್ರಿ ಕಷ್ಟದ ಕೆಲಸ ಅಂದ್ರೆ ಅದು. ಇದ್ರ ಮ್ಯಾಗ ಹತ್ತು ನಾ ಹಿಡ್ದಿರ್ತೇನೆ. ಆರಾಮ್ಸೆ ಹಾಂ, ಗುಡ್ ಗರ್ಲ್. ನಿನ್ನೆ ಅದು ಹಂಗೆ ವಜ್ಜಾಗಿತ್ತು ನಿನಗೆ. ಜೈ ಬಜರಂಗ ಬಲಿ, ಜೈ ಬಜರಂಗ ಬಲಿ. ಈಗ ನಾವು ಫಸ್ಟ್ ಡೆಸ್ಟಿನಿ, ಇವತ್ತು ನಮ್ಮ ಫಸ್ಟ್ ಡೆಸ್ಟಿನಿ ಯಾವುದಪ್ಪ ಅಂತಂದ್ರೆ ವೃಕ್ಷ ಪ್ರಸನ್ನ ಮಹಾಗಣಪತಿ ಅಂತೇಳಿ. ಅಂದ್ರೆ ಗಿಡದೊಳಗನ ಒಂದು ಗಣಪತಿ ಆಗೈತಿ. ಆ ದೇವಸ್ಥಾನಕ್ಕೆ ಹೊಂಟಿವಿ. ಅಷ್ಟೇನು ಪ್ರಸಿದ್ಧ ಅಲ್ಲ, ಬಟ್ ಅದ್ಭುತವಾಗೈತಿ. ಆ್ಯಂಡ್ ಅಂದ್ರೆ ಜನ ಭಾಳ ಹೋಗ್ಲಾರ್ದ ಪ್ರಸಿದ್ಧ ಆಗಿಲ್ಲ ಅಷ್ಟೇ, ಆದ್ರೇನು ಪವರ್ಫುಲ್ ಗಾಡ್. ಇವತ್ತು ಫಸ್ಟ್ ಪ್ಲೇಸನ್ನು ನೋಡಿಕೊಂಡು ನೆಕ್ಸ್ಟು ಮುಂದಿನ ಪ್ಲೇಸ್ ಕಡೆ ಹೋಗೋಣ ಅಂತ. ಫಸ್ಟ್ ಇವತ್ತು ಅದನ್ನು ನೋಡ್ಕೊಳೋಣ ಅಂತ. ಇದು ಎಲ್ಲೆಲ್ಲಿ ಐತಪ್ಪ ಅಂತಂದರೆ ಯಲ್ಲಾಪುರಿಂದ ಮುಂಡಗೋಡು ಹೋಗಬೇಕಾದ್ರೆ ಯಲ್ಲಾಪುರಿಂದ ಒಂದು 2 ರಿಂದ 3 ಕಿಲೋಮೀಟ್ರ್, ಒಂದು 3-4 ಕಿಲೋಮೀಟ್ರ್ ದೂರ ಆಗುತ್ತೆ. ಲೆಫ್ಟ್ ಸೈಡ್ ಬರುತ್ತೆ. ನೀವು ನೋಡ್ಕೊತ ಹೋದ್ರೆ ಬೋರ್ಡ್ ಐತಿ. ಆ ಬೋರ್ಡ್ ನೋಡಿ ನೀವು ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೋಬೋದು. ಓಕೆ, ಪ್ಲ್ಯಾನ್ ಏನು ಮಾಡಿದ್ವಪ್ಪ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದು ನಾಷ್ಟ ಮಾಡ್ಬೇಕಂತ ಮಾಡಿದ್ವಿ. ಬಟ್ ಸುಮಾರು ಲೇಟ್ ಆಗುತ್ತೆ, ಮತ್ತು ಸುಮ್ಮನೆ ಇದಾಗುತ್ತೆ ಅಂತೇಳಿ, ಲೇಟ್ ಭಾಳ ಆಗುತ್ತೆ ಅಂತೇಳಿ ಸೊ ನಾಷ್ಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊಂಟಿವಿ. ಇಂಥ ಜರ್ನಿ ಒಳಗಿದ್ದಾಗ ಏನು ಮಾಡೋಕ್ಕಾಗಂಗಿಲ್ಲ, ಅನಿವಾರ್ಯ ನಾಷ್ಟ ಮಾಡಿ ದೇವಸ್ಥಾನಕ್ಕೆ ಹೊಂಟಿವಿ. ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯ 1ನೇ ತಾಲೂಕು ಯಲ್ಲಾಪುರ ಸಿರೀಸ್ನ 2ನೇ ದಿನ. ಇವತ್ತು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಉಳಿದಿದ್ದೇನು ಪ್ಲೇಸಸ್ ಅದಾವಲ್ಲ ಅದನ್ನು ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಆಗಲಿಲ್ಲಪ್ಪ ಅಂತಂದ್ರೆ ನಾನು ನಿಮ್ಗೆ ಆ ಪ್ಲೇಸಸನ್ನು ತೋರಿಸ್ತೀನಿ. ನಾನು ನಿನ್ನೆ ನಾವು ಸ್ವಲ್ಪ ಜಲ್ದಿ ಬಂದಿದ್ವಿ ಅಂದ್ರೆ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಕವರ್ ಮಾಡ್ಬೋದಿತ್ತು. ಬಟ್ 2 ದಿನದೊಳಗೆ ನೀವು ಏನು ಒಂದು ತಾಲೂಕನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. ಅದು ಅಸಾಧ್ಯವಾದ ಕೆಲಸ. ಅದು 2 ದಿನದೊಳಗೆ ನೀವು ಇಡೀ ಎಲ್ಲ ಪ್ಲೇಸಸನ್ನು ಕವರ್ ಮಾಡ್ತೀನಿ ಅಂದರೆ. ಆದರೂ ನಾನು ಆದಷ್ಟು ಪ್ಲೇಸಸನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಲ್ಲಾಪುರ ಒಳಗೆ ಇನ್ನೂ ಪ್ರೇಕ್ಷಣೀಯ ಸ್ಥಳಗಳು ಸುಮಾರು ಅದಾವು. ಅವನು ನಾನು ವಿಡಿಯೋ ಮಾಡಿ ಖಂಡಿತವಾಗಿ ಹಾಕ್ತೀನಿ ನಾನು. ಇದು ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಇದೆ. ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ಸೀದಾ ಮುಂಡಗೋಡು ರೂಟಿಗೆ ಹೋಗ್ಬೇಕು. ನಾವು ಹೋಗಬೇಕಾದಂಥ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೈಟ್ ಸೈಡ್ ಹೋದರೆ ಸಿರ್ಸಿ, ಹಿಂಗೆ ಹೋದರೆ ಮುಂಡಗೋಡು, ಲೆಫ್ಟಿಗೆ ಹೋದ್ರೆ ಅಂದ್ರೆ ಹುಬ್ಳಿ ರೋಡ್. ಸೊ ನಾವು ಮುಂಡಗೋಡು ರೋಡನ್ನು ಚೂಸ್ ಮಾಡ್ಕೊಂಡು ಹೊಂಟೀವಿ ನಾನು. ಆ್ಯಂಡ್ ಇದೇ ದಾರಿ ಒಳಗೆ ಒಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬರುತ್ತೆ. ಅದನ್ನು ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಸಮಯದ ಅಭಾವ ಐತಿ. ಇಲ್ಲಿ ಲೆಫ್ಟಿಗೆ ಕಾಣೋದು ಇದೆ ಬ್ರಹ್ಮಕುಮಾರಿ. ನಾವು ವೃಕ್ಷ ಪ್ರಸನ್ನ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಆಲ್ರೆಡಿ ನಾವು ಬಂದಾಗ ಪೂಜೆ ಸ್ಟಾರ್ಟ್ ಆಗಿತ್ತು. ನೋಡತ್ತಿರ್ಬೇಕು, ಎಲ್ಲ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳತ್ತಾರ. ನಮ್ಮ ಅದೃಷ್ಟ ಅನ್ಬೋದು. ಸೊ ನಾವು ಹೋಗಿ ದರ್ಶನ ಮಾಡೋಣಂತ. ಈ ದೇವಸ್ಥಾನ ಯಲ್ಲಾಪುರಿಂದ ಅರೌಂಡ್ ಒಂದು 2 ಕಿಲೋಮೀಟರ್ ದೂರ ಐತಿ. ಮುಂಡಗೋಡು ದಾರಿ ಒಳಗೆ ಈ ದೇವಸ್ಥಾನ ಸಿಗುತ್ತೆ ನಿಮಗೆ. ಇದರ ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಇದು ಒಂದು ವೃಕ್ಷದೊಳಗೆ ಗಣಪತಿಯ ಒಂದು ಮೂರ್ತಿ ಕಂಡು ಬಂದಿದ್ದರಿಂದ ಇಲ್ಲಿ ವೃಕ್ಷ ಪ್ರಸನ್ನ ಮಹಾಗಣಪತಿ ದೇವಸ್ಥಾನ ಅಂತ ಒಂದು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ.
ಮತ್ತು ಈ ದೇವಸ್ಥಾನ ಹಚ್ಚು ಹಸಿರಿನ ನಟ್ಟ ನಡಬರ್ಕ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಇದು ಐ ಥಿಂಕ್ ಪ್ರೈವೇಟ್ ಪ್ರಾಪರ್ಟಿ ಅಂತ ತಿಳ್ಕೊತೀನಿ ನಾನು. ಮತ್ತೊಬ್ಬರು ಯಾರ್ದೋ ಒಂದು ಜಮೀನಿದೆ, ಈ ಜಮೀನಿನೊಳಗೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ಅನ್ಕೊತೀನಿ. ಆ್ಯಂಡ್ ಇದ್ರಿಗೆ ಒಂದು ಮತ್ತೊಂದು ನವಗ್ರಹ ದೇವಸ್ಥಾನ ಮಾಡಿದ್ದಾರೆ, ನೋಡ್ಕೊಂಬರ್ರಿ ಅಂತಂದ್ರೆ. ಸೊ ನಾವು ಅಲ್ಲಿ ಹೋದ್ವಿ. ಇಲ್ಲಿ ನವಗ್ರಹ ದೇವರುಗಳನ್ನು ಒಂದು ಈಶ್ವರನ ರೂಪದಲ್ಲಿರುವಂತಹ ಒಂದು ಲಿಂಗ ರೂಪದಲ್ಲಿ ನವಗ್ರಹ ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನು ರೀಸೆಂಟಾಗಿ ಏನೋ ಇನಾಗ್ರೇಷನ್ ಮಾಡಿದ್ದಾರೆ ಅಂತ. ಸೊ ನಮ್ಮ ಅಲ್ಲಿ ಆಚಾರ್ಯರಿಂದ ತಿಳಿದು ಬಂತು, ಅಲ್ಲಿ ಪೂಜಾರಿ ಏನು ಮಾಡತ್ತಿದ್ರಲ್ಲ, ಪೂಜೆ ಮಾಡತ್ತಿದ್ರಲ್ಲ, ಆ ಪೂಜಾರಿಗಳಿಂದ ನಮ್ಗೆ ಅದು ಮಾಹಿತಿ ತಿಳಿದು ಬಂತು. ಸೊ ಇದನ್ನು ನಾವು ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಕುಂತು ಮತ್ತು ನಾವು ವಾಪಸ್ ವೃಕ್ಷ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ನಾವು. ಇವ್ರು ಯಾವಾಗ ಗಿಡದೊಳಗೆ ಏನೋ ಕಾಣ್ತಿತ್ತಲ್ಲ, ಇಲ್ಲಿ ಗಿಡದಲ್ಲಿ ಏನೋ ವಿಘ್ನ ವಿನಾಯಕ. ಒಂದ್ಸಲ ಬಂದಿದ್ದೆ, ಒಂದು 2 ವರ್ಷದ ಹಿಂದೆ ಇರಬೇಕು. ನಾ ಇಲ್ಲೇನೊಂದು ಸರ್ಕಲನ್ನು ಡ್ರಾ ಮಾಡಿದ್ದೀನಲ್ಲ, ಆ ಸರ್ಕಲ್ ಒಳಗೆ ನೀವು ಅಲ್ಲಿ ಸ್ವತಃ ಹೋದ್ರಂದ್ರೆ ಸ್ವಲ್ಪ ಅಸ್ಪಷ್ಟವಾಗಿ ಕಾಣುತ್ತೆ. ಮೊದಲು ಭಾಳ ಚಂದ ಸ್ಪಷ್ಟವಾಗಿ ಕಾಣ್ತಿತ್ತು ಇಲ್ಲಿ ವಿಘ್ನ ವಿನಾಯಕನ ಮೂರ್ತಿ. ಅವಾಗ ಭಾಳ ಚಂದ ಕಾಣ್ತಿತ್ತು. ಅವಾಗ ಇದು ಮೂರ್ತಿ ಅದು ಏನು ಇದ್ದಿದ್ದಿಲ್ಲ, ಈಗೀಗ ಮಾಡಿದ್ದಾರೆ ಮೂರ್ತಿ. ಇದು ನಂದು ಪ್ರಾಪರ್ ಬಾಗಲಕೋಟೆ, ವರ್ಕ್ ಮಾಡೋದು ಪ್ರೆಸೆಂಟ್ ಈ ಕಾರವಾರ. ಮೊದಲ ಯಲ್ಲಾಪುರ ಇದ್ದೆ ನಾನು, ಎಕ್ಸೈಸ್ ಡಿಪಾರ್ಟ್ಮೆಂಟ್. ಈ ಕಾರವಾರ ವಾಪಸ್ ಬಂದಿದ್ದೆ ಇಲ್ಲ ನಾ ಇಲ್ಲಿಗೆ. 2018-17 ಬಂದಿದ್ದೆ ಕಾಣ್ತದೆ ನಾನು. ಓಕೆ, ನೋಡಿದ್ರಲ್ಲ ವೃಕ್ಷ ಪ್ರಸನ್ನ ಮಹಾಗಣಪತಿ ಟೆಂಪಲ್. ನೋಡಿರಿ ಇದೇ ಏರಿಯಾ, ಇಲ್ಲೇ ಇದೆ ದೇವಸ್ಥಾನ. ನಾನೊಂದು 5 ವರ್ಷದ ಹಿಂದೆ ಬಂದಿದ್ದೆ ನಾನು. ಆವಾಗ ಆ ಗಿಡದಲ್ಲಿ ಕ್ಲಿಯರಾಗಿ ಕಾಣ್ತಿತ್ತು. ಇವಾಗ ಸ್ವಲ್ಪ ಗಿಡ ಜಾಸ್ತಿ ದೊಡ್ಡದಾಗೈತಲ್ಲ, ಅದು ಅಷ್ಟು ಕ್ಲಿಯರ್ ಕಾಣಂಗಿಲ್ಲ. ಬಟ್ ದೇವ್ರು ಮಾತ್ರ ಭಾರಿ ಪವರ್ಫುಲ್. ಸುಮಾರು ಜನ ಭಕ್ತರು ಅದಾರ. ಕಾರವಾರದಿಂದ ಅಲ್ಲದೆ ಹುಬ್ಳಿ ಧಾರವಾಡದಿಂದನೂ ಬರ್ತಾರಂತೆ. ಆ್ಯಂಡ್ ಹಾವೇರಿ ಹಾನಗಲ್ ಈ ಸೈಡಿಂದನೂ ಭಕ್ತರು ಬರ್ತಾರಂತೆ. ಓಕೆ, ಈಗ ನಾವು ನಮ್ಮ ಮುಂದಿನ ಡೆಸ್ಟಿನಿ ಕಡೆ ಹೋಗೋಣಂತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ಮತ್ತೊಂದು ಸುಂದರವಾದ ಮತ್ತು ಅದ್ಭುತವಾದ ವಿಡಿಯೋ ಜೊತೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.